ಚಾನೆಲ್ಗೆ ಸುಸ್ವಾಗತ. ಈ ಪ್ರಶ್ನೆಗಳನ್ನು ಚರ್ಚಿಸೋಣ. 1. ಸಾಂದ್ರತೆಯನ್ನು ಹೆಚ್ಚಿಸುವ ಕ್ರಮದಲ್ಲಿ ಈ ಕೆಳಗಿನವುಗಳನ್ನು ಜೋಡಿಸಿ. ಈ ಪ್ರಶ್ನೆಗೆ ಉತ್ತರವೆಂದರೆ ಗಾಳಿ ಇದಕ್ಕಿಂತ ಕಡಿಮೆ, ಚಿಮಣಿಗಳಿಂದ ಹೊರಹೋಗುವ ನೀರು ಇದಕ್ಕಿಂತ ಕಡಿಮೆ, ಹತ್ತಿ ಇದಕ್ಕಿಂತ ಕಡಿಮೆ, ನೀರು ಇದಕ್ಕಿಂತ ಕಡಿಮೆ, ಜೇನು ಇದಕ್ಕಿಂತ ಕಡಿಮೆ, ಸೀಮೆಸುಣ್ಣ ಇದಕ್ಕಿಂತ ಕಡಿಮೆ, ಕಬ್ಬಿಣ. 2. ವಸ್ತುವಿನ ಸ್ಥಿತಿಗಳ ಗುಣಲಕ್ಷಣಗಳಲ್ಲಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಕೆಳಗಿನ ಕೋಷ್ಟಕವು ವಸ್ತುವಿನ ಸ್ಥಿತಿಗಳ ಗುಣಲಕ್ಷಣಗಳ ನಡುವಿನ ವ್ಯತ್ಯಾಸವನ್ನು ನಮಗೆ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆಯನ್ನು ಪರಿಗಣಿಸಿ. ಬಿ. ಕೆಳಗಿನವುಗಳ ಬಗ್ಗೆ ಕಾಮೆಂಟ್ ಮಾಡಿ. ರಿಜಿಡಿಟಿ ದುಃಖಗೊಂಡ ಮುಖ, ಕಠಿಣ, ಒಂದು ವಸ್ತುವಿನ ಆಕಾರವನ್ನು ಉಳಿಸಿಕೊಳ್ಳುವ ಗುಣ, ಉದಾಹರಣೆಗೆ ಘನವಸ್ತುಗಳು. ಕಂಪ್ರೆಸಿಬಿಲಿಟಿ ದುಃಖಗೊಂಡ ಮುಖ, ಸಂಕುಚಿತತೆ, ಒತ್ತಡದಲ್ಲಿ ಪರಿಮಾಣವನ್ನು ಕಡಿಮೆ ಮಾಡುವ ಸಾಮರ್ಥ್ಯ, ಉದಾಹರಣೆಗೆ ಅನಿಲಗಳು ಹೆಚ್ಚು ಸಂಕುಚಿತವಾಗಿರುತ್ತವೆ, ದ್ರವಗಳು ಸ್ವಲ್ಪಮಟ್ಟಿಗೆ, ಘನವಸ್ತುಗಳು ನಗಣ್ಯವಾಗಿ. ಫ್ಲೂಯಿಡಿಟಿ, ದ್ರವತೆ, ಹರಿಯುವ ಸಾಮರ್ಥ್ಯ, ಉದಾಹರಣೆಗೆ ದ್ರವಗಳು ಮತ್ತು ಅನಿಲಗಳು ದ್ರವಗಳಾಗಿವೆ. ಫಿಲ್ಲಿಂಗ್ ಅ ಗ್ಯಾಸ್ ಕಂಟೇನರ್, ಅನಿಲ ಪಾತ್ರೆಯನ್ನು ತುಂಬುವುದು, ಅನಿಲಗಳು ಹರಡಿ ಪಾತ್ರೆಯ ಸಂಪೂರ್ಣ ಪರಿಮಾಣವನ್ನು ತುಂಬುತ್ತವೆ. ಶೇಪ್ ದುಃಖಗೊಂಡ ಮುಖ, ಆಕಾರ, ಘನವಸ್ತುಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿರುತ್ತವೆ, ದ್ರವಗಳು ಪಾತ್ರೆಯ ಆಕಾರವನ್ನು ಪಡೆಯುತ್ತವೆ, ಅನಿಲಗಳು ಸ್ಥಿರ ಆಕಾರವನ್ನು ಹೊಂದಿರುವುದಿಲ್ಲ. ಕೈನೆಟಿಕ್ ಎನರ್ಜಿ ದುಃಖಗೊಂಡ ಮುಖ, ಚಲನ ಶಕ್ತಿ, ಕಣಗಳ ಚಲನೆಯಿಂದಾಗಿ ಘನವಸ್ತುಗಳು ಇದಕ್ಕಿಂತ ಕಡಿಮೆ, ದ್ರವಗಳು ಇದಕ್ಕಿಂತ ಕಡಿಮೆ, ಅನಿಲಗಳು ಇದಕ್ಕಿಂತ ಹೆಚ್ಚು ದಿಂದ ಹೆಚ್ಚಾಗುತ್ತದೆ. ಡೆನ್ಸಿಟಿ ದುಃಖಗೊಂಡ ಮುಖ, ಸಾಂದ್ರತೆ, ಪ್ರತಿ ಯೂನಿಟ್ ಪರಿಮಾಣಕ್ಕೆ ದ್ರವ್ಯರಾಶಿ, ಘನವಸ್ತುಗಳು ಅತ್ಯಧಿಕ ಮತ್ತು ಅನಿಲಗಳು ಕಡಿಮೆ ಹೊಂದಿರುತ್ತವೆ. ಈಗ ಮೂರನೇ ಪ್ರಶ್ನೆಯನ್ನು ಪರಿಗಣಿಸೋಣ. 3. ಎ ಗ್ಯಾಸ್ ಫಿಲ್ಸ್ ಕಂಪ್ಲೀಟ್ಲಿ ದ ವೆಸಲ್ ಇನ್ ವಿಚ್ ಇಟ್ ಇಸ್ ಕೆಪ್ಟ್. ಅನಿಲವು ಅದನ್ನು ಇರಿಸಲಾಗಿರುವ ಪಾತ್ರೆಯನ್ನು ಸಂಪೂರ್ಣವಾಗಿ ತುಂಬುತ್ತದೆ. ಅನಿಲ ಕಣಗಳು ದುರ್ಬಲ ಅಂತರ ಅಣು ಬಲಗಳಿಂದಾಗಿ ಎಲ್ಲಾ ದಿಕ್ಕುಗಳಲ್ಲಿಯೂ ಮುಕ್ತವಾಗಿ ಚಲಿಸುತ್ತವೆ, ಆದ್ದರಿಂದ ಅವು ಸಂಪೂರ್ಣ ಪಾತ್ರೆಯನ್ನು ತುಂಬುತ್ತವೆ. ಬಿ. ಎ ಗ್ಯಾಸ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದ ಕಂಟೇನರ್ ದುಃಖಗೊಂಡ ಮುಖ, ಒಂದು ಅನಿಲವು ಪಾತ್ರೆಯ ಗೋಡೆಗಳ ಮೇಲೆ ಒತ್ತಡವನ್ನು ಬೀರುತ್ತದೆ. ಅನಿಲದ ಕಣಗಳು ವೇಗವಾಗಿ ಚಲಿಸುತ್ತವೆ ಮತ್ತು ಪಾತ್ರೆಯ ಗೋಡೆಗಳಿಗೆ ಡಿಕ್ಕಿ ಹೊಡೆದು ಒತ್ತಡವನ್ನು ಬೀರುತ್ತವೆ. ಸಿ. ಎ ವುಡನ್ ಟೇಬಲ್ ಶುಡ್ ಬಿ ಕಾಲ್ಡ್ ಅ ಸಾಲಿಡ್ ದುಃಖಗೊಂಡ ಮುಖ, ಮರದ ಮೇಜನ್ನು ಘನ ಎಂದು ಕರೆಯಬೇಕು. ಇದು ನಿರ್ದಿಷ್ಟ ಆಕಾರ ಮತ್ತು ಪರಿಮಾಣವನ್ನು ಹೊಂದಿದೆ, ಗಟ್ಟಿಯಾಗಿರುತ್ತದೆ ಮತ್ತು ಅದರ ಕಣಗಳು ಬಿಗಿಯಾಗಿ ಪ್ಯಾಕ್ ಆಗಿರುತ್ತವೆ. ಡಿ. ವಿ ಕ್ಯಾನ್ ಈಸಿಲಿ ಮೂವ್ ಅ ಹ್ಯಾಂಡ್ ಇನ್ ಏರ್ ಬಟ್ ಟು ಡೂ ದ ಸೇಮ್ ಥ್ರೂ ಅ ಸೋಲಿಡ್ ಬ್ಲಾಕ್ ಆಫ್ ವುಡ್. BWE ನೀಡ್ ಅ ಕರಾಟೆ ಎಕ್ಸ್ಪರ್ಟ್. ನಾವು ಗಾಳಿಯಲ್ಲಿ ನಮ್ಮ ಕೈಯನ್ನು ಸುಲಭವಾಗಿ ಚಲಿಸಬಹುದು, ಆದರೆ ಘನವಾದ ಮರದ ದಿಮ್ಮಿಯ ಮೂಲಕ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪರಿಣಿತರು ಬೇಕು. ಗಾಳಿಯು ಸಡಿಲವಾಗಿ ಪ್ಯಾಕ್ ಮಾಡಲಾದ ಕಣಗಳು ಮತ್ತು ಕಡಿಮೆ ಪ್ರತಿರೋಧವನ್ನು ಹೊಂದಿರುವ ಅನಿಲವಾಗಿದೆ, ಆದರೆ ಮರವು ಬಿಗಿಯಾಗಿ ಪ್ಯಾಕ್ ಮಾಡಲಾದ ಕಣಗಳು ಮತ್ತು ಹೆಚ್ಚಿನ ಬಿಗಿತವನ್ನು ಹೊಂದಿರುವ ಘನವಾಗಿದ್ದು, ಭೇದಿಸಲು ಬಲದ ಅಗತ್ಯವಿರುತ್ತದೆ. ಈಗ ನಾವು ನಾಲ್ಕನೇ ಪ್ರಶ್ನೆಯನ್ನು ಪರಿಗಣಿಸೋಣ. 4. Liquids generally have lower density as compared to solids, but you must have observed that ice floats on water. Find out why. ದ್ರವಗಳು ಸಾಮಾನ್ಯವಾಗಿ ಘನವಸ್ತುಗಳಿಗೆ ಹೋಲಿಸಿದರೆ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತವೆ, ಆದರೆ ನೀವು ನೀರಿನ ಮೇಲೆ ಮಂಜುಗಡ್ಡೆ ತೇಲುತ್ತದೆ ಎಂದು ಗಮನಿಸಿರಬೇಕು, ಏಕೆ ಎಂದು ಕಂಡುಹಿಡಿಯಿರಿ. ಐಸ್ ದ್ರವ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವುದರಿಂದ ನೀರಿನ ಮೇಲೆ ತೇಲುತ್ತದೆ. ನೀರು ಹೆಪ್ಪುಗಟ್ಟಿದಾಗ ಅದು ಹೈಡ್ರೋಜನ್ ಬಂಧದಿಂದ ನಿರ್ವಹಿಸಲ್ಪಡುವ ಸ್ಫಟಿಕದಂತಹ ರಚನೆಯನ್ನು ರೂಪಿಸುತ್ತದೆ. ಇದು ದ್ರವ ನೀರಿಗಿಂತ ಮಂಜುಗಡ್ಡೆಯನ್ನು ಕಡಿಮೆ ದಟ್ಟವಾಗಿಸುತ್ತದೆ.